ಐ ಪಿಲ್, ಎಮರ್ಜೆನ್ಸಿ ಕಾಂಟ್ರಸೆಪ್ಟಿವ್ ಪಿಲ್. ಅದರಲ್ಲಿ 1.5 ಮಿಲಿಗ್ರಾಮ್ ಲೆವೊನೋಜೆಸ್ಟ್ರಾಲ್ ಇರುತ್ತೆ. ತುಂಬ ಜನರಿಗೆ ಇದು ತುಂಬ ಪಾಪ್ಯುಲರ್ ಮೆಡಿಸಿನ್ ಅಂತ ಗೊತ್ತಿರುತ್ತೆ. ಬಟ್ ಏನು ಗೊತ್ತಿರಲ್ಲ ಅಂದರೆ ಅದರಲ್ಲಿ ಫೇಲ್ಯೂರ್ ರೇಟ್ಸ್ ಮೋರ್ ದೆನ್ 10%. ಎಸ್, ಫೇಲ್ಯೂರ್ ರೇಟ್ಸ್ ಆರ್ ಹೈ. ಐ ಪಿಲ್ ತೊಗೊಂಡಾದ ನಂತರನೂ ಪ್ರೆಗ್ನೆನ್ಸಿ ಟೆಸ್ಟ್ ಪಾಸಿಟಿವ್ ಏನಾದರೂ ಬಂದರೆ ಮುಗೀತು ಅದರ ಕತೆ. ಯಾಕೆ ಅಂದರೆ ಅದರಲ್ಲಿ ತುಂಬ ಕನ್ಫ್ಯೂಷನ್ ಶುರುವಾಗುತ್ತೆ. ವೈ ದಿಸ್ ಫೇಲ್ಯೂರ್ ರೇಟ್ಸ್ ವಿತ್ ದ ಐ ಪಿಲ್ ಅಂತ ತೊಗೊಂಡ್ರೆ, ಐ ಪಿಲ್ಲಲ್ಲಿ ವಾಟ್ ಇಸ್ ದ ಮೆಕ್ಯಾನಿಸಮ್ ಆಫ್ ಆ್ಯಕ್ಷನ್, ಹೌ ಇಟ್ ಕ್ಯಾನ್ ಪ್ರಿವೆಂಟ್ ದ ಪ್ರೆಗ್ನೆನ್ಸಿ ಅಂದರೆ ಇದು ಓವ್ಯುಲೇಷನ್ನ ಡಿಲೇ ಮಾಡುತ್ತೆ, ಟ್ಯೂಬಲ್ ಮೊಟಿಲಿಟಿನ ಕಡಿಮೆ ಮಾಡುತ್ತೆ. ಅವಾಗೇನಾಗುತ್ತೆ, ಈ ಅಂಡಾಶಯಲ್ಲಿ ಒಳಗಡೆ ರೀಚ್ ಆಗೋದು, ಈ ಗರ್ಭಾಶಯ ಒಳಗಡೆ ಬರೋದನ್ನು ಡಿಲೇ ಮಾಡುತ್ತೆ ಒಂದು. ಇನ್ನೊಂದು, ಇಲ್ಲಿ ಸರ್ವಿಕಲ್ ಸೆಕ್ರೀಷನ್ಸ್ನ ತಿಕ್ಕೆಂಡ್ ಮಾಡಿ ಸ್ಪರ್ಮ್ ಎಂಟ್ರಿನೂ ಕಡಿಮೆ ಮಾಡಿಬಿಡುತ್ತೆ. ಸೊ ಇವೆಲ್ಲ ಇದೂ ಏನಾದರೂ ಪ್ರೆಗ್ನೆನ್ಸಿ ಆದರೆ ದೆರ್ ಇಸ್ ಲಾಟ್ ಆಫ್ ಕನ್ಫ್ಯೂಷನ್ ಅರೈಸಿಂಗ್ ವಿತ್ ದಿಸ್. ಯಾಕೆಂದರೆ ಆ ಪ್ರೆಗ್ನೆನ್ಸಿ ಮೇ ಬಿ ದ ಸೈಕಲ್ ಲೆಂತ್ಗೂ ಆ ಪ್ರೆಗ್ನೆನ್ಸಿ ಆಗಿರೋದಕ್ಕೂ ಮಿಸ್ ಮ್ಯಾಚ್ ಇರ್ಬೋದು. ಇಟ್ ಮೇ ಬಿ ವೆರಿ ಲೆಸ್ 7 ವೀಕ್ಸ್ ಆಗಿರುತ್ತೆ ಮಿಸ್ಡ್ ಪೀರಿಯಡ್ ಬಂದಾದಮೇಲೆ. ಬಟ್ ನಮಗೆ ಪ್ರೆಗ್ನೆನ್ಸಿ ಗ್ರೋತ್ ಏನಾದರೂ ಇರುತ್ತೋ ಎಲ್ಲೋ ಒಂದು ಕಡೆ ಕಾಣಿಸ್ಬೋದು. 5 ವೀಕ್ ಆಗಿರುತ್ತೆ. ಆ್ಯಂಡ್ ಒಂದೊಂದು ಟೈಮ್ ಕಾಣಿಸ್ದಿರನೂ ಇರ್ಬೋದು, ವೇರ್ ದ ಬೀಟಾ HCG ಬ್ಲಡ್ ಟೆಸ್ಟ್ ಶುಡ್ ಬಿ ರಿಪೀಟೆಡ್ಲಿ ಡನ್. ಆ್ಯಂಡ್ ಸಮ್ಟೈಮ್ಸ್ ದಿಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ, ಟ್ಯೂಬಲ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದು ತುಂಬ ಜಾಸ್ತಿ ಕಂಡುಬರುತ್ತೆ. ಸೊ ಇಷ್ಟೊಂದು ಕನ್ಫ್ಯೂಷನ್ಸ್ ಇರುತ್ತೆ. ಐ ಪಿಲ್ ತೊಗೊಂಡಾದ ನಂತರ ಪ್ರೆಗ್ನೆನ್ಸಿ ಟೆಸ್ಟ್ ಏನಾದರೂ ಪಾಸಿಟಿವ್ ಬಂದರೆ ದೆರ್ ಇಸ್ ಡಿಫಿಕಲ್ಟಿ ಇನ್ ಟ್ರೇಸಿಂಗ್ ಔಟ್ ದ ಪ್ರೆಗ್ನೆನ್ಸಿ ವೇರ್ ಇಟ್ ಇಸ್ ದೇರ್. ಇಫ್ ಇನ್ ಕೇಸ್ ಅದೇನಾದರೂ ಡಿಲೇ ಆಗಿ ಕಾಣಿಸ್ತಾ ಇದೆ ಅಂದರೆ ಈ ವೇಟಿಂಗ್ ಪೀರಿಯಡಲ್ಲಿ ಬೀಟಾ HCG ಬ್ಲಡ್ ಟೆಸ್ಟ್ಗಳು, ಸ್ಕ್ಯಾನಿಂಗ್ಗಳು ಇವೆಲ್ಲ ಜಾಸ್ತಿ ಆಗುತ್ತೆ. ಬಿಕಾಸ್ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅನ್ನೋದನ್ನು ಡಾಕ್ಟರ್ ರೂಲ್ ಔಟ್ ಮಾಡಬೇಕಾಗುತ್ತೆ. ಸೊ ಬಿಫೋರ್ ಟೇಕಿಂಗ್ ದ ಐ ಪಿಲ್ ಜಸ್ಟ್ ನೋ ಆಲ್ ದೀಸ್ ಸೈಡ್ ಎಫೆಕ್ಟ್ಸ್. ಸೊ ಬೆಟರ್ ಆಪ್ಷನ್ ಏನು, ಕಾಪರ್ ಟಿ ಇನ್ಸರ್ಷನ್ ಇಸ್ ಆಲ್ಸೋ ಬೆಟರ್. ಆ್ಯಂಡ್ ಮಂತ್ಲಿ ಪಿಲ್ಸ್ ಅಂದರೆ ಈ 21 to 28 ಡೇಸ್ ಕಾಂಟ್ರಸೆಪ್ಟಿವ್ ಪಿಲ್ಸ್ ಬರುತ್ತೆ. ದಟ್ ಈಸ್ ಆಲ್ಸೋ ಹ್ಯಾವಿಂಗ್ ಅ ಬೆಟರ್ ಪ್ರೊಟೆಕ್ಷನ್ ರೇಟ್ ರಾದರ್ ದೆನ್ ದಿಸ್ ಎಮರ್ಜೆನ್ಸಿ ಪಿಲ್ಸ್. ಆ್ಯಂಡ್ ಬೆಟರ್ ಆಪ್ಷನ್ ಅಂದರೆ ಮೇಲ್ಸ್ ಕ್ಯಾನ್ ಟೇಕ್ ದ ಆಪ್ಷನ್ ಆಫ್ ದಿಸ್ ಕಾಂಟ್ರಸೆಪ್ಟಿವ್ ಮೆಷರ್ ವಿತ್ ಫಿಸಿಕಲ್ ಬೇರಿಯರ್ಸ್. ಸೊ just try to not to take I pill easily when the other options can be opted, because I pill has very bad side effects. ಕೆಲವೊಂದು ಟೈಮ್ ಆ ಪೀರಿಯಡ್ ಇರ್ರೆಗ್ಯುಲಾರಿಟಿ ಏನಾದರೂ ಸ್ಟಾರ್ಟ್ ಆಗುತ್ತೋ ಅದು it may take a long time for you to set into normal menstrual cycle. So all these things are there. Just try to understand before taking an I pill.